ಮೈ ಡಿಯರ್ ಫ್ರೆಂಡ್ಸ್, ಗರುಡ ಪುರಾಣ ಅಧ್ಯಾಯ 31. ಈ ಅಧ್ಯಾಯದ ವಿಷಯ ವೃಷೋತ್ಸರ್ಗ ಹಾಗೂ ಸತ್ಕರ್ಮದ ಮಹಿಮೆ. ಈಗ ಇಲ್ಲಿ ಗರುಡ ಹಾಗೂ ಕೃಷ್ಣನ ಮಧ್ಯೆ ನಡೆಯುವ ಸಂವಾದ. ಗರುಡನ ಪ್ರಶ್ನೆ ಹೀಗಿದೆ: ಈ ಭೂಲೋಕದಲ್ಲಿ ಯಾವ ಕರ್ಮ ಮಾಡೋದ್ರಿಂದ ಜೀವಿಗಳಿಗೆ ಪ್ರೇತ ಜನ್ಮ ಪ್ರಾಪ್ತಿ ಆಗುವುದಿಲ್ಲ? ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡು ಎಂದು ಗರುಡನ ಕೋರಿಕೆ ಕೃಷ್ಣನಲ್ಲಿ. ಆಗ ಕೃಷ್ಣನ ಉತ್ತರ: ನಾನು ಸಂಕ್ಷಿಪ್ತವಾಗಿ ಮೋಕ್ಷದ ಆಕಾಂಕ್ಷಿಗಳು ಸ್ವಯಂ ಮಾಡಬೇಕಾದ ಕ್ಷಯಾಹದಿಂದ ಹಿಡಿದು ಮುಂದೆ ಮಾಡಬೇಕಾದ ಆರ್ಧ್ವದೇಹಿಕ ಕ್ರಿಯೆಯ ಕುರಿತು ಈಗ ಹೇಳುವೆ. ಸ್ತ್ರೀ ಹಾಗೂ ವಿಶೇಷವಾಗಿ 5 ವರ್ಷಕ್ಕಿಂತ ಅಧಿಕ ಆಯಸ್ಸಿನ ಬಾಲಕನ ಮೃತ್ಯು ಆದ ಸಂದರ್ಭ ಅವರ ಪ್ರೇತತ್ವದ ನಿವೃತ್ತಿಗಾಗಿ ವೃಷೋತ್ಸರ್ಗದ ಹೊರತಾಗಿ ಈ ಪೃಥ್ವಿಯ ಮೇಲೆ ಅನ್ಯ ಯಾವುದೇ ಸಾಧನ ಇಲ್ಲ. ಯಾವುದೇ ಮನುಷ್ಯ ಜೀವಿತನಾಗಿರುವಂತೆಯೇ ವೃಷೋತ್ಸರ್ಗ ಮಾಡಿದರೆ ಅಥವಾ ಮೃತ್ಯುವಿನ ನಂತರ ಕೂಡ ಈ ಕ್ರಿಯೆಯನ್ನು ಮಾಡಿದರೆ ಅಂಥವನಿಗೆ ದಾನ, ಯಜ್ಞ ಹಾಗೂ ವ್ರತವನ್ನು ಮಾಡದಿದ್ದರೂ ಕೂಡ ಆಗ ಪ್ರೇತತ್ವದ ಪ್ರಾಪ್ತಿ ಆಗುವುದಿಲ್ಲ. ಈಗ ಗರುಡನ 2ನೇ ಪ್ರಶ್ನೆ: ಜೀವಿತವಾಗಿರುವಾಗ ಅಥವಾ ಮರಣದ ನಂತರ ಕೂಡ ಯಾವ ಸಮಯದಲ್ಲಿ ಈ ಕ್ರಿಯೆಯನ್ನು ಮಾಡಬೇಕು? 16 ಶ್ರಾದ್ದಗಳನ್ನು ಮಾಡುವುದರಿಂದ ಅಂತ್ಯದಲ್ಲಿ ಯಾವ ಫಲ ಪ್ರಾಪ್ತಿಯಾಗುತ್ತದೆ ಎಂದು ಕೇಳುತ್ತಾನೆ. ಆಗ ಕೃಷ್ಣನ ಉತ್ತರ: ಒಂದು ವೇಳೆ ವೃಷೋತ್ಸರ್ಗ ಮಾಡದೆಯೇ ಪಿಂಡದಾನ ಮಾಡಿದರೆ ಅದರ ಶ್ರೇಯಸ್ಸು ದಾತನಿಗೆ ಪ್ರಾಪ್ತಿಯಾಗುವುದಿಲ್ಲ. ಆ ಕ್ರಿಯೆ ಪ್ರೇತಕ್ಕಾಗಿ ನಿಷ್ಫಲವಾಗುತ್ತದೆ. ಯಾರ ಏಕಾದಶಾಹದಲ್ಲಿ ವೃಷೋತ್ಸರ್ಗ ಆಗುವುದಿಲ್ಲವೋ 100 ಶ್ರಾದ್ದ ಮಾಡಿದರೂ ಅಂಥವನ ಪ್ರೇತತ್ವ ಸುಸ್ಥಿರವಾಗುತ್ತದೆ. ಈಗ ಮುಂದಿನ ಪ್ರಶ್ನೆ: ಸರ್ಪದಂಶದಿಂದ ಮೃತರಾದವರಿಗೆ ಅಗ್ನಿದಾಹಾದಿ ಕ್ರಿಯೆಗಳನ್ನು ಮಾಡಲಾಗುವುದಿಲ್ಲ. ಒಂದು ವೇಳೆ ಜಲದಲ್ಲಿ ಕೊಂಬು ಇರುವ ಪಶು ಅಥವಾ ಶಸ್ತ್ರಾದಿಗಳ ಆಘಾತದಿಂದ ಯಾರಾದರೂ ಮರಣ ಹೊಂದಿದರೆ ಈ ಪ್ರಕಾರ ಅಸತ್ ಮೃತ್ಯುವನ್ನು ಹೊಂದಿದ ಜನರ ಶುದ್ಧಿ ಹೇಗೆ ಆಗುತ್ತದೆ? ಈ ಸಂಶಯವನ್ನು ದೂರಗೊಳಿಸು ಎಂದು ಗರುಡನ ಪ್ರಶ್ನೆ. ಆಗ ಕೃಷ್ಣನ ಉತ್ತರ: ಈ ಪ್ರಕಾರದ ಅಪಮೃತ್ಯು ಹೊಂದಿದ ಬ್ರಾಹ್ಮಣ 6 ತಿಂಗಳಲ್ಲಿ ಕ್ಷತ್ರಿಯ, 2.5 ತಿಂಗಳಲ್ಲಿ ವೈಶ್ಯ, 1.5 ತಿಂಗಳಲ್ಲಿ ಚತುರ್ಥವರ್ಣಿ, 1 ತಿಂಗಳಲ್ಲಿ ಶುದ್ಧರಾಗುತ್ತಾರೆ. ಒಂದು ವೇಳೆ ತೀರ್ಥದಲ್ಲಿ ಸಕಲ ಪ್ರಕಾರದ ದಾನ ಮಾಡಿ ಯಾರಾದರೂ ಬ್ರಹ್ಮಚಾರಿ ಮರಣ ಹೊಂದಿದರೆ ಅವನು ಶುದ್ಧನಾಗಿ ಐಹಿಕ ದುರ್ಗತಿಯನ್ನು ಹೊಂದೋದಿಲ್ಲ. ವೃಷೋತ್ಸರ್ಗಾದಿಗಳನ್ನು ಮಾಡಿ ಯತಿ ಧರ್ಮದ ಪಾಲನೆ ಮಾಡಬೇಕು. ಒಂದು ವೇಳೆ ಸನ್ಯಾಸ ಧರ್ಮದ ಪಾಲನೆ ಮಾಡುತ್ತಾ ಯಾರಾದರೂ ಮರಣ ಹೊಂದಿದರೆ ಅಂಥವನಿಗೆ ಶಾಶ್ವತ ಬ್ರಹ್ಮಪದ ಪ್ರಾಪ್ತಿಯಾಗುತ್ತದೆ. ಯಾವ ವ್ಯಕ್ತಿ ಶಿಷ್ಟಾಚಾರ ರಹಿತ ಧರ್ಮ ವಿರುದ್ಧ ಕರ್ಮ ಮಾಡುತ್ತಾನೋ ಅಂಥವನು ಕೂಡ ವೃಷೋತ್ಸರ್ಗ ಮೊದಲಾದ ಕ್ರಿಯೆಗಳನ್ನು ಮಾಡಿ ಯಮರಾಜನ ಶಾಸನದಲ್ಲಿ ಹೋಗುವುದಿಲ್ಲ. ಪುತ್ರ, ಸಹೋದರ, ಪೌತ್ರ, ಬಂಧು ಬಾಂಧವ, ಸಗೋತ್ರಿ ಅಥವಾ ಸಂಪತ್ತನ್ನು ಪಡೆಯುವ ಉತ್ತರಾಧಿಕಾರಿ ಯಾರೇ ಇರಲಿ ಅಂಥವನು ಸ್ವಜನರಿಗಾಗಿ ವೃಷೋತ್ಸರ್ಗವನ್ನು ಮಾಡಬೇಕು, ಅವಶ್ಯವಾಗಿ ಮಾಡಬೇಕು. ಪುತ್ರನ ಅಭಾವ ಇದ್ದಲ್ಲಿ ಆಗ ಪತ್ನಿ ದೌಹಿತ್ರ ಅಂದರೆ ಮಗಳ ಮಗ ಹಾಗೂ ದುಹಿತ ಮಗಳ ಪುತ್ರಿ ಕೂಡ ಈ ಕರ್ಮವನ್ನು ಮಾಡಬಹುದು. ಪುತ್ರರಿದ್ದರೆ ವೃಷೋತ್ಸರ್ಗವನ್ನು ಅನ್ಯರಿಂದ ಮಾಡಿಸಬಾರದು. ಈಗ ಗರುಡನ ಮುಂದಿನ ಪ್ರಶ್ನೆ: ಸ್ತ್ರೀಯರಲ್ಲಿ ಇರಲಿ ಅಥವಾ ಪುರುಷನಿರಲಿ ಅವರಿಗೆ ಪುತ್ರನಿರದಿದ್ದರೆ ಅವನ ಸಂಸ್ಕಾರವನ್ನು ಯಾವ ಪ್ರಕಾರದಿಂದ ಮಾಡಬೇಕು? ಈ ಪ್ರಶ್ನೆಗೆ ಈಗ ಕೃಷ್ಣನ ಉತ್ತರ: ಪುತ್ರಹೀನ ವ್ಯಕ್ತಿಗೆ ಗತಿಯಾಗಲಿ ಸ್ವರ್ಗ ಸುಖವಾಗಲಿ ಇರುವುದಿಲ್ಲ. ಆದ್ದರಿಂದ ಇಂಥ ಮನುಷ್ಯನು ಸದುಪಾಯದಿಂದ ಅವಶ್ಯ ಪುತ್ರನಿಗೆ ಜನ್ಮ ಕೊಡಬೇಕು. ಪುರುಷ ಸ್ವಯಂ ಯಾವುದೇ ದಾನ ಮಾಡಿದರೂ ಪರಲೋಕದಲ್ಲಿ ಅವೆಲ್ಲವೂ ಅವನ ಸಮ್ಮುಖದಲ್ಲೇ ಉಪಸ್ಥಿತವಿರುತ್ತದೆ. ತನ್ನ ಹಸ್ತಗಳಿಂದ ಯಾವ ನಾನಾ ಪ್ರಕಾರದ ಸ್ವಾದಿಷ್ಟ ಹಾಗೂ ವಿವಿಧ ವ್ಯಂಜನಗಳನ್ನು ಸೇವಿಸಲು ಕೊಡಲಾಗುತ್ತದೋ ಅವೆಲ್ಲವೂ ಮೃತ್ಯುವಿನ ನಂತರ ಅಕ್ಷಯ ಫಲ ಪ್ರದಾನಿಸುತ್ತದೆ. ಯಾವ ಗೋವು, ಭೂಮಿ, ಸ್ವರ್ಣ, ವಸ್ತ್ರ, ಭೋಜನ ಹಾಗೂ ಪದ ದಾನ ತನ್ನ ಹಸ್ತಗಳಿಂದ ಕೊಡಲಾಗುವುದೋ ಅವೆಲ್ಲವೂ ದಾನ ಯಾವ ಜನ್ಮದಲ್ಲಿ ಎಲ್ಲೆಲ್ಲಿ ದಾನಕರ್ತ ಹೋಗುತ್ತಾನೋ ಅಲ್ಲಿ ಉಪಸ್ಥಿತವಾಗುತ್ತದೆ. ಎಲ್ಲಿಯವರೆಗೆ ಜೀವಿಯ ಶರೀರ ಆರೋಗ್ಯವಾಗಿರುತ್ತದೋ ಅಲ್ಲಿಯವರೆಗೆ ಧರ್ಮದ ಸೂಕ್ತ ಪಾಲನೆ ಮಾಡಬೇಕು. ಅನಾರೋಗ್ಯವಾದಾಗ ಅನ್ಯರ ಪ್ರೇರಣೆಯಿಂದ ಕೂಡ ಅವನಿಗೇನೂ ಮಾಡಲಾಗುವುದಿಲ್ಲ.
ಒಂದು ವೇಳೆ ತನ್ನ ಜೀವಿತ ಕಾಲದಲ್ಲಿ ವ್ಯಕ್ತಿ ಆರ್ಧದೈಹಿಕ ಕ್ರಿಯೆಯನ್ನು ಮಾಡಿಕೊಳ್ಳದಿದ್ದರೆ ಅಥವಾ ಮೃತ್ಯುವಿನ ನಂತರ ಅಧಿಕಾರಿ ಪುತ್ರ ಪೌತ್ರಾದಿಗಳ ಮೂಲಕ ಈ ಕರ್ಮ ಆಗದಿದ್ದರೆ ಅವನು ವಾಯುರೂಪದಲ್ಲಿ ಹಸಿವೆ ದಾಹದಿಂದ ಬಾಧಿತನಾಗಿ ರಾತ್ರಿ ಹಗಲು ಅಲೆದಾಡುತ್ತಿರುತ್ತಾನೆ. ಅವನು ಕ್ರಿಮಿ ಕೀಟ ಅಥವಾ ಪಾತರಗಿತ್ತಿಯಾಗಿ ಪದೇ ಪದೇ ಜನ್ಮ ತಳೆದು ಮರಣ ಹೊಂದುತ್ತಾನೆ. ಕೆಲವೊಮ್ಮೆ ಅಸತ್ ಮಾರ್ಗದಿಂದ ಗರ್ಭ ಪ್ರವೇಶಿಸಿ ಜನ್ಮ ತಳೆಯುತ್ತಿದ್ದಂತೆಯೇ ವಿನಷ್ಟವಾಗುತ್ತಾನೆ. ಎಲ್ಲಿಯವರೆಗೆ ಶರೀರ ಸ್ವಸ್ಥ ಹಾಗೂ ನಿರೋಗಿಯಾಗಿರುತ್ತದೋ ಅಲ್ಲಿಯವರೆಗೆ ವೃದ್ಧಾಪ್ಯ ಶರೀರದಿಂದ ದೂರವಿರುತ್ತದೆ. ಎಲ್ಲಿಯವರೆಗೆ ಇಂದ್ರಿಯಗಳ ಶಕ್ತಿ ಯಾವುದೇ ಪ್ರಕಾರದಿಂದ ದುರ್ಬಲವಾಗಿರುವುದಿಲ್ಲವೋ, ಎಲ್ಲಿಯವರೆಗೆ ಆಯಸ್ಸು ನಷ್ಟವಾಗಿರುವುದಿಲ್ಲವೋ ಅಲ್ಲಿಯವರೆಗೆ ತನ್ನ ಕಲ್ಯಾಣಕ್ಕಾಗಿ ಶ್ರೇಷ್ಠ ಪ್ರಯತ್ನ ಮಾಡಬೇಕು. ಏಕೆಂದರೆ ಮನೆಗೆ ಭಯಂಕರ ಬೆಂಕಿ ಬಿದ್ದಾಗ ಆ ನಂತರ ಬಾವಿ ತೋಡುವ ಪ್ರಯತ್ನದಿಂದ ಮನುಷ್ಯನಿಗೆ ಯಾವ ಲಾಭ ಪ್ರಾಪ್ತಿ ಅಲ್ಲವೇ? ಸೊ ಇಲ್ಲಿಗೆ ಮಹಾವಿಷ್ಣು ವೈನತೆಯ ಸಂವಾದಾಂತರ್ಗತ ಗರುಡ ಪುರಾಣದ 31ನೆಯ ಅಧ್ಯಾಯ ಸಂಪೂರ್ಣವಾಗುತ್ತದೆ. ಮೈ ಡಿಯರ್ ಫ್ರೆಂಡ್ಸ್, ಈ ಅಧ್ಯಾಯದ ಹಿಂದಿನ ಅಧ್ಯಾಯ ಕೇಳಲು ಇಚ್ಛೆ ಇರುವವರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿದ್ದೇವೆ, ಅದನ್ನು ಕ್ಲಿಕ್ ಮಾಡಿ ವಿಷಯಗಳನ್ನು ತಿಳ್ಕೊಳ್ಬೋದು. ಮತ್ತೆ ಮುಂದಿನ ಅಧ್ಯಾಯದೊಂದಿಗೆ ತಮ್ಮ ಭೇಟಿ. ಅಲ್ಲಿಯವರೆಗೆ ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ. ಜೈ ಶ್ರೀ ಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀಕೃಷ್ಣ.